press the bell icon on the YouTube app and never miss another update. बच्चों, भारत देश एक महान देश है तथा सुंदर देश है ना। भारत देश में अनेक धर्मों के लोग रहते हैं, जैसे हिंदू, मुसलमान, सिख, ईसाई आदि धर्मों के लोग यहाँ रहते हैं। हमारे धर्म अलग है, रीति रिवाज अलग है, प्रथा अलग है, संस्कृति भी अलग है, लेकिन हम सबको एक सूत्र में बांधे रखे हुए हैं, भारतीय या हम भारतवासी हैं। ಭಾರತ ದೇಶ ಒಂದು ಸುಂದರವಾದ ದೇಶ, ಜೊತೆಗೆ ಮಹಾನ್ ದೇಶ, ಹೌದಲ್ವಾ? ಇಲ್ಲಿ ಸಾಕಷ್ಟು ಧರ್ಮದ ಜನರು ವಾಸ ಮಾಡ್ತಿದ್ದಾರೆ. ಹಿಂದೂ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ, ಬೌದ್ಧ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮ, ಹೀಗೆ ಸಾಕಷ್ಟು ಧರ್ಮದ ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮ್ಮ ಧರ್ಮಕ್ಕೆ ಅನುಸಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ಸಂಸ್ಕೃತಿಗಳನ್ನು ಒಳಗೊಂಡಿದ್ದೀವಿ. ರೀತಿ ರಿವಾಜುಗಳು ಬೇರೆ ಇದೆ, ಪದ್ಧತಿಗಳು ಬೇರೆ ಇದೆ, ಹೌದಲ್ವಾ? ಭಾಷೆಗಳು ಸಹ ಬೇರೆ ಇದೆ. ಆದರೂ ಕೂಡ ನಮ್ಮನ್ನೆಲ್ಲ ಒಂದಾಗಿ ಏಕತೆಯಿಂದ ಒಗ್ಗೂಡಿಸ್ತಕ್ಕಂಥ ಪ್ರಯತ್ನ ಆಗ್ತಾ ಇರೋದು ಯಾವುದ್ರ ಮೂಲಕ? ನಾವೆಲ್ಲ ಭಾರತೀಯರು ಅನ್ನೋದ್ರ ಮೂಲಕ, ಹೌದಲ್ವಾ? ನಾವೆಲ್ಲರೂ ಭಾರತೀಯರು. ಹಾಗಾಗಿ ನಾವು ಇಲ್ಲಿ ಎಲ್ಲರೂ ಕೂಡ ಒಟ್ಟುಗೂಡಿ ಜೀವನವನ್ನು ಮಾಡ್ತಾ ಇದ್ದೀವಿ. ಸಹೋದರರ ರೀತಿಯಲ್ಲಿ ನಾವು ಜೀವನವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. बच्चों, स्वतंत्रता पूर्व अंग्रेज़ लोग भारत में आए. क्यों आए थे? यहाँ पर व्यापार के लिए आए. लेकिन हमारे राज्यों के बीच जो झगड़े होते थे उसको देखकर अंग्रेज़ लोग यही रुक गए. ಸ್ವತಂತ್ರತಾ ಪೂರ್ವದಲ್ಲಿ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದರು. ಏನಕ್ಕೆ ಬಂದರು? ವ್ಯಾಪಾರ ವಹಿವಾಟಿಗಾಗಿ ಬಂದರು. ಅಂದರೆ ಮಸ್ಲಿಂ ಬಟ್ಟೆ ಇರ್ಬೋದು, ಸಾಂಬಾರು ಪದಾರ್ಥಗಳಿರ್ಬೋದು, ಈ ವಸ್ತುಗಳ ವ್ಯಾಪಾರ ವಹಿವಾಟಿಗಾಗಿ ಬಂದರು. ಆದರೆ ಇಲ್ಲೇ ನೆಲೆಯೂರಿ ನಿಲ್ಲೋದಕ್ಕೆ ಮುಖ್ಯ ಕಾರಣ ಏನಾಯಿತು? ನಮ್ಮ ರಾಜರುಗಳ ನಡುವೆ ಇದ್ದಂತಹ ಒಳಜಗಳಗಳು, ಮನಸ್ತಾಪಗಳು, ಅದ್ರ ಮೂಲಕ ಏನಾಯಿತು? ಅವರು ಇಲ್ಲೇ ನೆಲೆಯೂರಿ ನಿಲ್ಲೋದಕ್ಕೆ ಅವಕಾಶ ಆಯಿತು. ಹಾಗಾಗಿ ಅವರು ಇಲ್ಲೇ ನೆಲೆಯೂರಿ ನಿಂತರೂ ಕೂಡ, ಹೇಳ್ತಾರಲ್ಲ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅಂತ, ಹಾಗೆ ರಾಜರುಗಳ ನಡುವೆ ಇದ್ದಂತಹ ವೈಮನಸ್ಸಿನಿಂದ ಏನಾಯಿತು? ಬ್ರಿಟಿಷರು ಇಲ್ಲೇ ನೆಲೆಯೂರಿ ನಿಲ್ಲಲಿಕ್ಕೆ ಅವಕಾಶ ಆಯಿತು. अंग्रेज़ लोगों के विरुद्ध अनेक राजाओं ने लड़ाई लड़ी है. संगोली रायಣ್ಣ, झांसी रानी लक्ष्मीबाई, कित्तूर रानी चन्नम्मा आदि अंग्रेज़ों के खिलाफ लड़ाई लड़ी तथा वीरगति भी प्राप्त की. ಬ್ರಿಟಿಷರ ವಿರುದ್ಧ ಸಾಕಷ್ಟು ರಾಜರುಗಳು, ರಾಣಿಯರು ಹೋರಾಟ ಮಾಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಹಾಗೆ ಸಾಕಷ್ಟು ರೀತಿಯ ರಾಜರುಗಳು ಹೋರಾಟ ಮಾಡಿದ್ದಾರೆ. ಜೊತೆಗೆ ವೀರಮರಣವನ್ನು ಸಹ ಹೊಂದಿದ್ದಾರೆ. ಬ್ರಿಟಿಷರು ಪ್ರಾಂತ್ಯವನ್ನು ಪ್ರತಿದಿನವೂ ಏನು ಮಾಡ್ತಾಯಿದ್ರು? ಹೆಚ್ಚಿಸ್ಕೊಳ್ತಾ ಹೋಗ್ತಿದ್ರು. ಅವರ ಸುಪರ್ದಿಗೆ ಬರ್ತಕ್ಕಂಥ ಪ್ರಾಂತ್ಯಗಳ ವಿಸ್ತಾರ ಪ್ರತಿದಿನವೂ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಹಾಗಾಗಿ ಅವರಿಂದ ಜನರು ಸಾಕಷ್ಟು ರೀತಿಯ ಕಿರುಕುಳವನ್ನು ಪಡ್ತಾಯಿದ್ರು. ಬ್ರಿಟಿಷರು ಏನು ಮಾಡ್ತಾಯಿದ್ರು? ರಾಜರುಗಳ ನಡುವೆ ವೈಮನಸ್ಸನ್ನು ತಂದಿಡ್ತಾಯಿದ್ರು. ಹಾಗಾಗಿ ಒಳಜಗಳಗಳು ಇನ್ನೂ ಹೆಚ್ಚಾಗ್ತಾ ಹೋಯಿತು. राजवंशों के उपरांत महात्मा गांधी जी के नेतृत्व में अनेक तरह के सत्याग्रह आंदोलन चलाए. ರಾಜವಂಶರ ಅವನತಿಯ ನಂತರ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸಾಕಷ್ಟು ರೀತಿಯ ಚಳುವಳಿಗಳು, ಆಂದೋಲನಗಳು, ದಂಡಿ ಸತ್ಯಾಗ್ರಹ, ಹೀಗೆ ಸಾಕಷ್ಟು ರೀತಿಯ ಚಳುವಳಿಗಳು ಪ್ರಾರಂಭ ಆದವು. ಅವರ ಜೊತೆಗೆ ಸಾಕಷ್ಟು ಜನ ಹೋರಾಟಗಾರರಾಗಿ ನಿಂತರು. ಸ್ವತಂತ್ರ ಹೋರಾಟಗಾರರಾಗಿ ಸಾಕಷ್ಟು ಜನ ಗಾಂಧೀಜಿಯವರ ಜೊತೆಗೂಡಿ ಒಗ್ಗೂಡಿ ಒಕ್ಕೊರಲಿನಿಂದ ನಮಗೆ ಸ್ವಾತಂತ್ರ್ಯ ಬೇಕು ಅಂತೇಳಿ ಧ್ವನಿ ಎತ್ತಿದರು. ಗಾಂಧೀಜಿಯವರ ನಿಲುವೇನಾಗಿತ್ತು? ಅಹಿಂಸಾವಾದತ್ವದ ಮೂಲಕನೇ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ನಾವು ತಂದ್ಕೋಬೇಕು ಅನ್ನೋದು ಇತ್ತು. ಯಾರಿಗೆ? ಮಹಾತ್ಮ ಗಾಂಧೀಜಿಯವರಿಗೆ. ಇನ್ನೊಂದು ಗ್ರೂಪ್ ಇತ್ತು, ಇನ್ನೊಂದು ಗುಂಪಿತ್ತು, ಅದು ಕ್ರಾಂತಿಕಾರಿಯ ಗುಂಪಾಗಿತ್ತು. ಅವರ ನಿಲುವು ಏನಾಗಿತ್ತು? ಸ್ವತಂತ್ರ ಬೇಕು ನಮ್ಮ ದೇಶಕ್ಕೆ, ಆದರೆ ಕ್ರಾಂತಿಯ ಹಾದಿ ಹಿಡಿಯೋಣ ಅನ್ನೋದು ಒಂದು ಸಹ ಗುಂಪು ಇತ್ತು. ಹೀಗೆ ಸ್ವತಂತ್ರ ಬೇಕು ಅಂತ ಹೋರಾಟಕ್ಕೆ ನಿಂತು ಎಷ್ಟೋ ವರ್ಷಗಳ ನಂತರ ನಮಗೇನಾಯಿತು? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. 1947 ಆಗಸ್ಟ್ 15ರಂದು ನಮ್ಮ ಭಾರತ ಸ್ವತಂತ್ರವನ್ನು ಪಡೆಯಿತು, ಹೌದಲ್ವಾ? ಪ್ರತಿಯೊಂದು ದೇಶಕ್ಕೂ ಆ ದೇಶ ಸ್ವತಂತ್ರವಾಗಿದೆ ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಳೋದು ಅಥವಾ ಗುರುತು ಪಡ್ಕೊಳ್ಳೋದು ಹೇಗೆ ಅಂತ ಅಂದರೆ, ಪ್ರತಿಯೊಂದು ರಾಷ್ಟ್ರದ ರಾಷ್ಟ್ರೀಯ ಪ್ರತೀಕಗಳಿರುತ್ತೆ.
ರಾಷ್ಟ್ರೀಯ ಚಿಹ್ನೆಗಳಿರುತ್ತೆ, ರಾಷ್ಟ್ರೀಯ ಗುರುತುಗಳಿರುತ್ತೆ. ಅವುಗಳ ಮೂಲಕ ಆ ದೇಶ ಸ್ವತಂತ್ರವಾಗಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಹಾಗೆ ನಮ್ಮ ಸ್ವತಂತ್ರ ಭಾರತದ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ನಾವು ಇವತ್ತು ಪಾಠವನ್ನು ನೋಡೋಣ. ಹಮಾರೆ ರಾಷ್ಟ್ರೀಯ ಪ್ರತೀಕ್, ಪ್ರತೀಕ್ ಅಂದರೆ ಗುರುತು, ಚಿಹ್ನೆ. पहले मैं इस पाठ को पढ़ती हूँ, ध्यान से सुनिए तथा देखिए. हमारे राष्ट्रीय प्रतीक. छात्र इस पाठ के द्वारा राष्ट्रीय प्रतीकों का परिचय प्राप्त करके उनका सम्मान करना सीख सकते हैं. पाठ का आशय क्या है बच्चों, देखेंगे. छात्र इस पाठ के द्वारा राष्ट्रीय प्रतीकों का परिचय करते हैं, परिचय करने के साथ साथ उनका सम्मान करना भी सीख सकते हैं. स्वतंत्र देश की पहचान करने वाले चिन्ह राष्ट्रीय प्रतीक कहलाते हैं. स्वतंत्र देश की पहचान करने वाले चिन्ह राष्ट्रीय प्रतीक कहलाते हैं. ಅಂದರೆ ಸ್ವತಂತ್ರ ದೇಶದ ಗುರುತು ಯಾವುದು, ರಾಷ್ಟ್ರೀಯ ಚಿಹ್ನೆಗಳು ಅಥವಾ ರಾಷ್ಟ್ರೀಯ ಸಂಕೇತಗಳು. ಭಾರತ್ ಕೆ ರಾಷ್ಟ್ರೀಯ ಪ್ರತೀಕ ಯೇ ಹೇ, ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ಯಾವ್ಯಾವು ಅಂತ ನೋಡೋದಾದರೆ ರಾಷ್ಟ್ರೀಯ ಧ್ವಜ. ಪಹಲ ಹೇ ರಾಷ್ಟ್ರೀಯ ಧ್ವಜ. राष्ट्रीय ध्वज. भारतीय ध्वज में 3 रंग है. केसरिया रंग त्याग और वीरता का प्रतीक है. सफ़ेद रंग शांति और पवित्रता की निशानी है. हरा रंग समृद्धि और खुशहाली का प्रतीक है. बीच में नीले रंग का अशोक चक्र है. इसमें 24 तीलियां हैं. तिरंगा ध्वज देश की आन और शान का प्रतीक है. राष्ट्रीय ध्वज. केसरिया रंग किसका प्रतीक है, त्याग और वीरता. त्याग और वीरता, त्याग और वीरता का प्रतीक है. तथा सफेद रंग शांति, शांति और पवित्रता, शांति और पवित्रता का प्रतीक है. हरा रंग समृद्धि, समृद्धि और खुशहाली, खुशहाली का प्रतीक है. अशोक चक्र, अशोक चक्र नीले रंग का है. अशोक चक्र नीले रंग का है. 24 तीलियां हैं. 24 तीलियां है. भारतीय ध्वज में 3 रंग हैं, केसरिया, सफेद तथा हरा. केसरिया रंग त्याग और वीरता का प्रतीक है. सफेद रंग शांति और पवित्रता का प्रतीक है तथा हरा रंग समृद्धि और खुशहाली का प्रतीक है. अशोक चक्र नीले रंग का है. 24 तीलियां हैं उसमें. तिरंगा ध्वज देश की आन और शान का प्रतीक है. आन गौरव, आन गौरव, शान वैभव. ಭಾರತೀಯ ಧ್ವಜ में 3 रंग है. ಹೌದಲ್ವಾ, ನಮ್ಮ ಭಾರತೀಯ ಧ್ವಜದಲ್ಲಿ, ರಾಷ್ಟ್ರೀಯ ಧ್ವಜದಲ್ಲಿ 3 ಬಣ್ಣಗಳಿವೆ, ಕೇಸರಿ, ಬಿಳಿ ಮತ್ತು ಹಸಿರು. ಆ 3 ಬಣ್ಣಗಳು ಸಹ ಒಂದೊಂದು ಸಂಕೇತದಲ್ಲಿದೆ. ಯಾವುದು ಸಂಕೇತ ನೋಡೋಣ. ಕೇಸರಿಯ ಬಣ್ಣ ತ್ಯಾಗ ಮತ್ತು ವೀರತೆಯ ಪ್ರತೀಕವಾಗಿದೆ.
ಕೇಸರಿಯ ಬಣ್ಣ ತ್ಯಾಗ ಮತ್ತು ವೀರತೆಯ ಪ್ರತೀಕವಾಗಿದೆ. ತದನಂತರ ಸಫೇದ್ ಬಿಳಿ ಬಣ್ಣ ಶಾಂತಿ ಮತ್ತು ಪವಿತ್ರತೆಯ ಸಂಕೇತವಾಗಿದೆ. ಹರ ರಂಗ್ ಸಮೃದ್ಧಿ ಅವರು ಖುಷಹಾಲಿ ಕಾ ಪ್ರತೀಕ್ ಹೈ. ಹಸಿರು ಬಣ್ಣ ಸಮೃದ್ಧಿ ಮತ್ತು ಸಂತೋಷ. ಖುಷಹಾಲಿ ಅಂದರೆ ಸಂತೋಷ. ಖುಷಹಾಲಿ ಅಂದರೆ ಸಂತೋಷ. बीच में नीले रंग का अशोक चक्र है. ಕೇಸರಿ ಬಿಳಿ ಹಸಿರು ನಡುವೆ ಅಶೋಕ ಚಕ್ರವಿದೆ. ಅಶೋಕ ಚಕ್ರ ನೀಲಿ ಬಣ್ಣದಿಂದ ಕೂಡಿದೆ. ಇನ್ಮೇ 24 ತೀಲಿಯಾ ಹೇ. ತೀಲಿಯಾ ಅಂದರೆ ಗೆರೆಗಳು. ತೀಲಿಯಾ ಗೆರೆಗಳು. ಅಶೋಕ ಚಕ್ರದಲ್ಲಿ 24 ಗೆರೆಗಳಿವೆ. ಆ 24 ಗೆರೆಗಳು ದಿನದ 24 ಗಂಟೆಗಳನ್ನು ಸೂಚಿಸುತ್ತದೆ. ತಿರಂಗ ಧ್ವಜ ದೇಶ್ ಕಿ ಆನ್ ಔರ್ ಶಾನ್ ಕಾ ಪ್ರತೀಕ್ ಹೈ. ರಾಷ್ಟ್ರೀಯ ಧ್ವಜ ನಮ್ಮ ದೇಶದ ವೈಭವ ಮತ್ತು ಗೌರವದ ಸಂಕೇತವಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಇದು ಮೊದಲನೇದು ರಾಷ್ಟ್ರೀಯ ಧ್ವಜದ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಎರಡನೇದು ನೋಡೋಣಂತೆ ಈಗ ರಾಷ್ಟ್ರೀಯ ಚಿಹ್ನ. ರಾಷ್ಟ್ರೀಯ ಚಿಹ್ನ. ರಾಷ್ಟ್ರೀಯ ಲಾಂಛನ. राष्ट्रीय लांछन. हमारा राष्ट्रीय चिन्ह अशोक स्तंभ से लिया गया है. यह 4 मुखों वाला सिंह है. बीच में धर्म चक्र है. चक्र की एक ओर सांड और दूसरी ओर घोड़े का चित्र है. नीचे हिंदी में सत्यमेव जयते लिखा हुआ है. राष्ट्रीय चिन्ह राष्ट्रीय लांछना. हमारा राष्ट्रीय चिन्ह ಅಶೋಕ ಸ್ತಂಭ से लिया गया है. ರಾಷ್ಟ್ರೀಯ ಲಾಂಛನವನ್ನು ಯಾವುದರಿಂದ ತೆಗೆದುಕೊಳ್ಳಲಾಗಿದೆ? ಅಶೋಕ ಸ್ತಂಭದ ಮೂಲಕ. ಅಶೋಕ ಸ್ತಂಭ. अशोक स्तंभ. यहाँ 4 मुखों वाला सिंह है. 4 मुखों वाला सिंह है. बीच में क्या है? बीच में धर्म चक्र है. बीच में धर्म चक्र है. चक्र की एक और क्या है? सांड है. सांड है. दूसरी ओर घोड़े का चित्र है. घोड़े का चित्र है. नीचे हिंदी में सत्यमेव जयते लिखा हुआ है. सत्य हिंदी में सत्यमेव जयते. सत्यमेव जयते लिखा हुआ है. हमारा राष्ट्रीय चिन्ह अशोक स्तंभ है. राष्ट्रीय चिन्ह राष्ट्रीय लांछन याವುದು? अशोक स्तंभ. ಯಾ 4 ಮುಖವಾಲ ಸಿಂಹ ಹೇ. ಅಶೋಕ ಸ್ತಂಭದಿಂದ ನಾವು ಅದನ್ನು ತಗೊಂಡಿದ್ದೀವಲ್ಲ, ಅದರಲ್ಲಿ ರಾಷ್ಟ್ರೀಯ ಚಿಹ್ನೆಯನ್ನು ಅಶೋಕ ಸ್ತಂಭದಿಂದ ಆಯ್ದುಕೊಳ್ಳಲಾಗಿದೆ. ಅದರಲ್ಲಿ 4 ಮುಖಗಳುಳ್ಳ ಸಿಂಹವನ್ನು ನಾವು ನೋಡ್ಬೋದು. 4 ಮುಖಗಳುಳ್ಳ ಸಿಂಹವನ್ನು ನಾವು ನೋಡ್ಬೋದು. ಆ ಸಿಂಹದ ಕೆಳಭಾಗದಲ್ಲಿ ಧರ್ಮಚಕ್ರ ಇದೆ.
ಆ ಧರ್ಮಚಕ್ರದ ಎರಡೂ ಬದಿಗಳಲ್ಲಿ ಏನಾಗಿದೆ, ಒಂದು ಕಡೆ ಗೂಳಿ ಇದೆ, ಇನ್ನೊಂದು ಕಡೆ ಕುದುರೆಯ ಚಿತ್ರವನ್ನು ನಾವು ನೋಡಬಹುದು. ಸಾಂಡ್ ಅಂದರೆ ಹೋರಿ ಅಥವಾ ಗೂಳಿ, ಹೋರಿ ಅಥವಾ ಗೂಳಿ. नीचे हिंदी में सत्यमेव जयते लिखा हुआ है. ಕೆಳಗಡೆ ಏನಂತ ಬರೆದಿದ್ದಾರೆ ಹಿಂದಿಯಲ್ಲಿ, ಸತ್ಯಮೇವ ಜಯತೆ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ರಾಷ್ಟ್ರೀಯ ಚಿಹ್ನೆ, ರಾಷ್ಟ್ರೀಯ ಲಾಂಛನ. ಅಶೋಕ ಸ್ತಂಭದ ಮೂಲಕ ಇದನ್ನು ರಾಷ್ಟ್ರೀಯ ಲಾಂಛನವನ್ನು ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ 4 ಮುಖಗಳುಳ್ಳ ಸಿಂಹವಿದೆ, ಜೊತೆಗೆ ಮಧ್ಯದಲ್ಲಿ ಧರ್ಮಚಕ್ರವಿದೆ, ಜೊತೆಗೆ ಆ ಚಕ್ರದ ಎರಡೂ ಬದಿಗಳಲ್ಲೂ ಒಂದು ಹೋರಿ ಇದೆ, ಮತ್ತೊಂದು ಕಡೆ ಕುದುರೆಯ ಚಿತ್ರವಿದೆ. ಕೆಳಗಡೆ ಭಾಗದಲ್ಲಿ ಹಿಂದಿಯಲ್ಲಿ ಏನಂತ ಬರೆದಿದ್ದಾರೆ, ಸತ್ಯಮೇವ ಜಯತೆ ಅಂತೇಳಿ ಬರೆದಿದ್ದಾರೆ. ರಾಷ್ಟ್ರೀಯ ಗಾನ. ರಾಷ್ಟ್ರಗೀತೆ. राष्ट्रगीते. भारत का राष्ट्रगान जनगण मन है. कविंद्र रविंद्रनाथ टैगोर ने यह गीत लिखा है. राष्ट्रगान राष्ट्रीय समारोह, राष्ट्रीय पर्व तथा विद्यालयों में गाया जाता है. इसको गाने में 52 सेकंड का समय लगता है. राष्ट्रगान की धुन सुनते ही खड़े होकर सम्मान देना हमारा कर्तव्य है. राष्ट्रीय गीते. थर्ड वन याವುದು? राष्ट्रीय गीते. राष्ट्रगान, जन गण मन. कवि रविंद्रनाथ टैगोर. ಭಾರತ का ರಾಷ್ಟ್ರಗಾನ್ ಜನಗಣ ಮನ ಹೇ. ಭಾರತದ ರಾಷ್ಟ್ರೀಯ ಗೀತೆ ಯಾವುದು? ಜನಗಣ ಮನ. ಇದನ್ನು ಬರೆದಿರೋರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ಯಾರು ಬರೆದಿರೋದು? ರವೀಂದ್ರನಾಥ ಟ್ಯಾಗೋರ್. राष्ट्रगान राष्ट्रीय समारोह, राष्ट्रीय पर्व तथा विद्यालयों में गाया जाता है. ರಾಷ್ಟ್ರಗೀತೆಯನ್ನು ನಾವು ಎಲ್ಲೆಲ್ಲಿ ಹೇಳ್ತೀವಿ? ರಾಷ್ಟ್ರೀಯ ಸಮಾರೋಹ, ರಾಷ್ಟ್ರೀಯ ಹಂತದಲ್ಲಿ ಸಭೆ ಸಮಾರಂಭಗಳು ನಡೆದಾಗ ರಾಷ್ಟ್ರಗೀತೆಯನ್ನು ಹೆಮ್ಮೆಯಿಂದ ಗೌರವದಿಂದ ನಾವು ಹೇಳ್ತೀವಿ. ರಾಷ್ಟ್ರೀಯ ಪರ್ವ, ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವಿದೆ? ಉದಾಹರಣೆಗೆ ಹೇಳಬೇಕು ಅಂದರೆ ಸ್ವತಂತ್ರ ದಿನಾಚರಣೆ, ಗಣರಾಜ್ಯ ದಿನ, ಗಾಂಧಿ ಜಯಂತಿ, ಇಂಥ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವೇನು ಮಾಡ್ತೀವಿ? ರಾಷ್ಟ್ರಗೀತೆಯನ್ನು ಹೆಮ್ಮೆಯಿಂದ ಮತ್ತು ಗೌರವದಿಂದ ಹೇಳ್ತೀವಿ. ತथा ವಿದ್ಯಾಲಯೊಮ್ಮೆ ಗಾಯ ಜಾತಾ ಹೇ. ಹೌದಲ್ವಾ? ಪಾಠಶಾಲೆಯಲ್ಲಿ, ಶಾಲೆಯಲ್ಲಿ ಪ್ರತಿನಿತ್ಯವೂ ಕೂಡ ರಾಷ್ಟ್ರಗೀತೆಯನ್ನು ನಾವು ಕಡ್ಡಾಯವಾಗಿ ಹೇಳ್ತೀವಿ. ಗೌರವದಿಂದ ಹೇಳ್ತೀವಿ, ಹೆಮ್ಮೆಯಿಂದ ಕೂಡ ಹೇಳ್ತೀವಿ. ಇಸ್ಕೋ ಗಾನೆ ಮೇ 52 ಸೆಕೆಂಡ್ का समय लगता है. ರಾಷ್ಟ್ರೀಯ ಗೀತೆ ಹೇಳೋದಕ್ಕೆ ಸಮಯ ಎಷ್ಟು? 52 ಸೆಕೆಂಡ್. 52 ಸೆಕೆಂಡ್. ಐವತ್ತೆರಡು ಸೆಕೆಂಡ್ಗಳಲ್ಲಿ ರಾಷ್ಟ್ರಗೀತೆಯನ್ನು ಹೇಳಬೇಕು. राष्ट्रगान की धुन सुनते ही खड़े होकर सम्मान देना हमारा कर्तव्य है. धुन ध्वनि, ध्वनि सम्मान गौरव.
राष्ट्रगान की धुन सुनते ही खड़े होकर सम्मान देना हमारा कर्तव्य है. ಹೌದು ಅಲ್ವಾ ಮಕ್ಕಳೇ? ರಾಷ್ಟ್ರಗೀತೆನ ಕೇಳ್ತಾ ಇದ್ದಾಗೆ ನಾವೇನು ಮಾಡಬೇಕು, ಎದ್ದು ನಿಂತ್ಕೊಂಡು ಗೌರವವನ್ನು ಕೊಡಬೇಕು. ಯಾಕಂದರೆ ಅದು ನಮ್ಮ ದೇಶದ ರಾಷ್ಟ್ರಗೀತೆ. ಯಾವುದು ರಾಷ್ಟ್ರಗೀತೆ? ಜನಗಣ ಮನ. ಬರೆದಿರೋರು ಯಾರು? ರವೀಂದ್ರನಾಥ ಟ್ಯಾಗೋರ್. ಆ ರಾಷ್ಟ್ರಗೀತೆಯನ್ನು ಹೇಳಲಿಕ್ಕೆ ಸಮಯದ ಅವಧಿ ಎಷ್ಟು? 52 ಸೆಕೆಂಡ್ಗಳು. ನಂತರ ನೋಡೋಣ ರಾಷ್ಟ್ರೀಯ ಪ್ರಾಣಿ. ರಾಷ್ಟ್ರೀಯ ಪ್ರಾಣಿ. बाघ हमारे देश का राष्ट्रीय प्राणी है. बाघ सुंदरता और शक्ति का प्रतीक है. इसके शरीर पर धारियां होती हैं. यह पशु जंगलों में तथा राष्ट्रीय अभयारण्यों में पाया जाता है. बाघ ಹುಲಿ. ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. बाघ सुंदरता और शक्ति का प्रतीक है. सुंदरता और शक्ति का प्रतीक है. शक्ति का प्रतीक है. इसके शरीर पर धारियां होती हैं. धारियां ಪಟ್ಟಿಗಳು ಅಥವಾ ಗೆರೆಗಳು. यह पशु जंगलों में तथा राष्ट्रीय अभयारण्य में पाया जाता है. राष्ट्रीय प्राणी बाघ. बाघ हमारे देश का राष्ट्रीय प्राणी है. ಹುಲಿಯನ್ನ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತೇಳಿ ಘೋಷಣೆ ಮಾಡಲಾಗಿದೆ. ಬಾಘ್ ಸುಂದರತಾ और शक्ति का प्रतीक है. ಹುಲಿ ಸುಂದರತೆಗೆ ಮತ್ತು ಶಕ್ತಿಶಾಲಿಯಾಗಿ ಅದರ ಸಂಕೇತವಾಗಿ ನಿಲ್ಲುತ್ತೆ. ಸುಂದರತೆ ಮತ್ತು ಶಕ್ತಿಯ ಸಂಕೇತವಾಗಿದೆ ಯಾವುದು? ಹುಲಿ. इसके शरीर पर धारियां होती है. ಅದರ ದೇಹದ ಮೇಲೆ ಪಟ್ಟಿಗಳ ರೀತಿಯಲ್ಲಿರುತ್ತೆ. ಹೌದಲ್ವಾ? ನೋಡಿದಿರಲ್ವಾ? ಗೆರೆಗಳ ರೀತಿಯಲ್ಲಿ ಇದೆ. यह पशु जंगलों में तथा राष्ट्रीय अभयारण्य में पाया जाता है. ಹುಲಿಗಳನ್ನು ನಾವೆಲ್ಲಿ ನೋಡ್ಬೋದು? ಕಾಡುಗಳಲ್ಲಿ ನೋಡ್ಬೋದು, ಅಥವಾ ರಾಷ್ಟ್ರೀಯ ಅಭಯಾರಣ್ಯಗಳಿರುತ್ತಲ್ಲ, ಅದು ಸರ್ಕಾರದ ಸುಪರ್ದಿಗೆ ಒಳಪಟ್ಟಿರುತ್ತೆ. ಆ ಕಾಡುಗಳಲ್ಲೂ ಸಹ, ಅಭಯಾರಣ್ಯಗಳಲ್ಲೂ ಸಹ ನಾವು ನೋಡಬಹುದು. ಯಾವುದನ್ನು? ಹುಲಿಯನ್ನ. ರಾಷ್ಟ್ರೀಯ ಪಕ್ಷಿ. ತದನಂತರ ಯಾವುದು? ರಾಷ್ಟ್ರೀಯ ಪಕ್ಷಿ. राष्ट्रीय पक्षी. राष्ट्रीय पक्षी. हमारे देश का राष्ट्रीय पक्षी मोर है. इसके पंख रंग बिरंगे होते हैं. गर्दन नीली तथा लंबी होती है. इसका नृत्य बड़ा ही मनमोहक होता है. मोर प्रायः वर्षा ऋतु में नाचता है. मोर ರಾಷ್ಟ್ರೀಯ ಪಕ್ಷಿ ಮೋರ್. ಮೋರ್ ಅಂದರೆ ನವಿಲು. ಪಂಖ ರೆಕ್ಕೆ ಅಥವಾ ಗರಿ. ಗರ್ದನ್ ಗರ್ದನ್ ಕುತ್ತಿಗೆ. लंबी उद्द. वर्षा ऋतु. वर्षा ऋतु ಮಳೆಗಾಲ.
हमारे देश का राष्ट्रीय पक्षी मोर है. ನಮ್ಮ ದೇಶದ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. इसके पंख रंग बिरंगे होते हैं. ಅದರ ರೆಕ್ಕೆಗಳು ಅಥವಾ ಗರಿಗಳು ಹೇಗಿರುತ್ತೆ? ಬಣ್ಣ ಬಣ್ಣಗಳಿಂದ ತುಂಬ ಚೆಂದಾಗಿ ಕಾಣುತ್ತಲ್ವಾ ಅದು ನೃತ್ಯ ಮಾಡುವಾಗ. गर्दन ನೀಲಿ ತಥಾ ಲಂಬಿ ಹೋತಿ ಹೇ. ಅದರ ಕುತ್ತಿಗೆಯ ಭಾಗ ನೀಲಿ ಬಣ್ಣದಲ್ಲಿರುತ್ತೆ, ಜೊತೆಗೆ ಉದ್ದವಾಗಿರುತ್ತೆ. इसका नृत्य बड़ा ही मनमोहक होता है. ಅದು ತುಂಬ ಸುಂದರವಾಗಿ ನೃತ್ಯವನ್ನು ಮಾಡುತ್ತೆ. ಗರಿಗೆದರಿ ನೃತ್ಯವನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಮೋರು ಪ್ರಾಯಃ ವರ್ಷಾ ಋತು ಮೇ ನಾಚತಾ ಹೇ. ನವಿಲು ಯಾವಾಗ ಕುಣಿಯುತ್ತೆ? ಮಳೆಗಾಲದಲ್ಲಿ ಕುಣಿಯುತ್ತೆ. ವರ್ಷ ಅಂದರೆ ಮಳೆ, ಋತು ಅಂದರೆ ಕಾಲ. ಮಳೆಗಾಲದಲ್ಲಿ ಆ ನವಿಲು ಗರಿಗೆದರಿ ಏನು ಮಾಡುತ್ತೆ? ಕುಣಿಯುತ್ತೆ. राष्ट्रीय पुष्प. राष्ट्रीय पुष्प कमल. राष्ट्रीय पुष्प. राष्ट्रीय पुष्प कमल. कमल भारत का राष्ट्रीय पुष्प है. यह सत्य और पवित्रता का प्रतीक है. कमल तालाब और झीलों के कीचड़ में खिलता है. इसकी जड़ें पानी के नीचे होती है, पत्ते और पुष्प ऊपर होते हैं. राष्ट्रीय पुष्प कमल. कमल सत्य और पवित्रता का प्रतीक है. पवित्रता का प्रतीक है. तालाब, ಕೆರೆ, झील, ಹಳ್ಳಕೊಳ್ಳಗಳು, कीचड़, कीचड़, ಕೆಸರು, ಜಡೆ, ಬೇರುಗಳು, ಪತ್ತೆ, ಎಲೆಗಳು. राष्ट्रीय पुष्प कमल है. कमल भारत का राष्ट्रीय पुष्प है. यह सत्य और पवित्रता का प्रतीक है. कमल तालाबों और झीलों के कीचड़ में खिलता है. ನಮ್ಮ ರಾಷ್ಟ್ರೀಯ ಪುಷ್ಪ ಯಾವುದು? ರಾಷ್ಟ್ರೀಯ ಹೂವು ಕಮಲ. ಕಮಲ ಯಾವುದರ ಪ್ರತೀಕ ಅಥವಾ ಯಾವುದರ ಸಂಕೇತ? ಸತ್ಯ ಮತ್ತು ಪವಿತ್ರತೆಯ ಸಂಕೇತ. ಕಮಲ ಸತ್ಯ ಮತ್ತು ಪವಿತ್ರತೆಯ ಸಂಕೇತ. ಕಮಲ್ ತಾಲಾಬ್ और झीलों के कीचड़ में खिलता है. ಕಮಲದ ಹೂವನ್ನು ನಾವೆಲ್ಲೆಲ್ಲಿ ನೋಡ್ತೀವಿ? ಸಾಮಾನ್ಯವಾಗಿ ಕೆರೆಗಳಲ್ಲಿ, ಹಳ್ಳ ಕೊಳ್ಳಗಳಲ್ಲಿ ನಾವು ನೋಡ್ತೀವಿ. ಕೆಸರಿನಲ್ಲಿ ಆ ಕಮಲ ಅರಳೋದು. इसकी जड़े पानी के नीचे होती है. ಆ ಕೆರೆಗಳಲ್ಲಿ, ಹಳ್ಳ ಕೊಳ್ಳಗಳಲ್ಲಿ ಕಮಲ ಅರಳುತ್ತೆ ಅಲ್ವಾ? ಅದರ ಬೇರೆ ಏನಾಗಿರುತ್ತೆ? ಆ ಮಣ್ಣಿನ ತಳಭಾಗದಲ್ಲಿರುತ್ತೆ. ಅಂದರೆ ಸಂಪೂರ್ಣವಾಗಿ ಆ ಕೆರೆ, ಹಳ್ಳ ಕೊಳ್ಳಗಳ ತಳಭಾಗದಲ್ಲಿ ಆ ಬೇರುಗಳು ಇರುತ್ತೆ. ಪತ್ತೆ और पुष्प ऊपर होते हैं. ನೀರಿನ ಮೇಲೆ ಅದರ ಎಲೆಗಳು ಮತ್ತು ಹೂವು ಇರುತ್ತೆ. ಅಂದರೆ ಕಮಲ ಮತ್ತು ಅದರ ಎಲೆಗಳು ನೀರಿನ ಮೇಲೆ ಇರುತ್ತೆ. ಹಾಗಾದರೆ ರಾಷ್ಟ್ರೀಯ ಪುಷ್ಪ ಯಾವುದು? ಕಮಲ. ಹೌದಲ್ವಾ? ಅದು ಸತ್ಯ ಮತ್ತು ಪವಿತ್ರತೆಯ ಸಂಕೇತವಾಗಿದೆ. ಹಳ್ಳ ಕೊಳ್ಳಗಳಲ್ಲಿ ನಾವು ಸಾಮಾನ್ಯವಾಗಿ ಕಮಲವನ್ನು ನೋಡಬಹುದು. ये सभी चिन्ह देश की स्वतंत्रता, एकता और गौरव को प्रदर्शित करते हैं. इनका सम्मान करना हमारा ಕರ್ತವ್ಯ ಹೇ. ಮಕ್ಕಳೇ, ನಾವು ಇಲ್ಲಿವರೆಗೂ ಏನು ರಾಷ್ಟ್ರೀಯ ಚಿಹ್ನೆಗಳನ್ನು, ಗುರುತುಗಳನ್ನು, ಸಂಕೇತಗಳನ್ನು ನೋಡಿದ್ವಲ್ಲ, ಆ ಎಲ್ಲ ಸಂಕೇತಗಳು ಸಹ ದೇಶದ ಸ್ವತಂತ್ರತೆಯ ಪ್ರತೀಕವಾಗಿರುತ್ತೆ ಮತ್ತು ಏಕತೆಯ ಪ್ರತೀಕವಾಗಿರುತ್ತೆ, ಜೊತೆಗೆ ಗೌರವದ ಪ್ರತೀಕವಾಗಿರುತ್ತೆ. ಹಾಗಾಗಿ ಇನ್ಕ ಸಮ್ಮಾನ್ ಕರ್ನ ಹಮಾರ ಕರ್ತವ್ಯ ಹೇ.
ರಾಷ್ಟ್ರೀಯ ಚಿಹ್ನೆಗಳಿಗೆ, ರಾಷ್ಟ್ರೀಯ ಗುರುತುಗಳಿಗೆ, ರಾಷ್ಟ್ರೀಯ ಸಂಕೇತಗಳಿಗೆ ನಾವೇನು ಮಾಡಬೇಕು? ಗೌರವವನ್ನು ಸಲ್ಲಿಸಬೇಕು. ಇನ್ನು ಕೆಲವೊಂದು ರಾಷ್ಟ್ರೀಯ ಪ್ರತೀಕಗಳು ಯಾವುವು ಅಂತ ನೋಡೋಣ. ರಾಷ್ಟ್ರೀಯ ಚಿಹ್ನೆಗಳು, ರಾಷ್ಟ್ರೀಯ ಗುರುತುಗಳು, ಸಂಕೇತಗಳು ಇವೆಲ್ಲವನ್ನು ನಾವು ಪ್ರತೀಕ ಅನ್ನೋ ಶಬ್ದಕ್ಕೆ ತಗೋಬಹುದು. ರಾಷ್ಟ್ರೀಯ ವೃಕ್ಷ, ರಾಷ್ಟ್ರೀಯ ವೃಕ್ಷ ಬರ್ಗದ್. ಬರ್ಗದ್ ಅಂದರೆ ಆಲದ ಮರ. ಬರ್ಗದ್ ಯಾವುದರ ಸಂಕೇತ? ಅಮರತಾಕ. ಅಮರತಾಕ ಪ್ರತೀಕ್. ಅಮರತಾಕ ಪ್ರತೀಕ್. ರಾಷ್ಟ್ರೀಯ ಖೇಲ್. ರಾಷ್ಟ್ರೀಯ ಖೇಲ್ हॉकी. राष्ट्रीय खेल हॉकी. राष्ट्रीय भाषा हिंदी. ನೋಡಿ ಮಕ್ಕಳೇ, ರಾಷ್ಟ್ರೀಯ ವೃಕ್ಷ ಯಾವುದು ಘೋಷಣೆ ಮಾಡಿರೋದು? ಬರ್ಗದ್ ಅಂದರೆ ಆಲದ ಮರವನ್ನು ಘೋಷಣೆ ಮಾಡಿದರೆ ಏನಂತ? ರಾಷ್ಟ್ರೀಯ ವೃಕ್ಷ ಅಥವಾ ರಾಷ್ಟ್ರೀಯ ಮರ ಅಂತೇಳಿ. ಅದು ಯಾವುದರ ಸಂಕೇತ? ಅಮರತಾಕ ಪ್ರತೀಕ್, ಅಮರತೆಯ ಸಂಕೇತ ಅಂದರೆ ಶಾಶ್ವತ. ಅಮರತ ಅಂದರೆ ಶಾಶ್ವತೆಯ ಸಂಕೇತ ಅಂತೇಳಿ ತಗೋಬೋದು. ಆಲದ ಮರ ಸರಿಸುಮಾರು 250 ವರ್ಷಗಳಿಗೂ ಹೆಚ್ಚು ಕಾಲ ಜೀವಿತವಾಗಿರುತ್ತೆ. ಯಾವುದು? ಆಲದ ಮರ. ರಾಷ್ಟ್ರೀಯ ಖೇಲ್ ಹಾಕಿ. ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು? ಹಾಕಿ. ರಾಷ್ಟ್ರೀಯ ಭಾಷೆ ಯಾವುದು? ಹಿಂದಿ. ನೀವೀಗ ಇದನ್ನು ನೋಡ್ತಾ ಇರೋದು ಸಹ ಹಿಂದಿ ಭಾಷೆಯನ್ನೇ, ಹೌದಲ್ವಾ? ರಾಷ್ಟ್ರೀಯ ಭಾಷಾ ಹಿಂದಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಧನ್ಯವಾದಗಳು.